ಯಾರಮ್ಮ ಇಲ್ಲಿ ಒನ್ ಪಾರ್ಟಿ ಫೋರ್ ದಯಮಾಡಿ ಯಾರು ಮಾತಾಡಕ ಹೋಗ್ಬೇಡ್ರಿ. ವಿನಂತಿ ಇದು. ಆ ಪೊಲೀಸರು ಒಳಗೆ ಹೋಗಂತ ಒಳಗೆ ಹೋಗ್ರಿ, ಹೊರಗೆ ಹೋಗಂತ ಹೊರಗೆ. 144 ಸೆಕ್ಷನ್ ಜಾರಿಯಾಗಿದ್ದಾರೆ ಇರ್ಬೇಕಾ ಅಲ್ಲಿ ನಾವು ನೋಡ್ಬೇಕಾ? ನೋಡ್ರಿ ಸರ್, ಮಠ ಪ್ರೈವೇಟ್ ಪ್ರಾಪರ್ಟಿ, ಅದು ನಾನು ಆಡಳಿತಾಧಿಕಾರಿ ಅದೇನಿ. ಆಮೇಲೆ ಸರ್ ಇನ್ನೊಂದು ನಿಮ್ಮ ರಿಕ್ವೆಸ್ಟ್ ಏನಂದ್ರೆ ಇರ್ರಿ ಬೇಡ ಗೇಟ್ ಕ್ಲೋಸ್ ಮಾಡೋದು, ಮಠ ಬಂದ್ ಮಾಡೋದು. ಗೇಟ್ ಕ್ಲೋಸ್ ಮಾಡಬೇಡ್ರಿ, ಗೇಟ್ ಓಪನ್ ಮಾಡ್ರಿ ಬಾಸ್. ಅದು ಗಲಾಟೆಗೆ ಆಸ್ಪದ ನೀವು ಮಾಡಿದ್ರಿ ಪೊಲೀಸರು, ಮತ್ತೆ ಆಮೇಲೆ ಸಮಸ್ಯೆ ಗ್ಯಾರಂಟಿ ಬರ್ತೀವಿ. ನಾನು ಆಡಳಿತಾಧಿಕಾರಿ, ಇಟ್ ಇಸ್ ಅವರ್ ಪ್ರಾಪರ್ಟಿ, ನಮ್ಮ ಪ್ರಾಪರ್ಟಿ ಇದು, ನಮ್ಮ ಪ್ರಾಪರ್ಟಿ ಇದು. ನಾವು ಅಷ್ಟೂ ಬರ್ತೀವಿ. ಇಲ್ಲ ನೀವು ಬಿಡೋಕೆ ಸಾಧ್ಯನೇ ಇಲ್ಲ. ಯಾಕೆ ಬಿಡಲ್ಲ? ಏನ್ ನೋಟಿಸ್ ಕೊಟ್ಟಿರೋ ನಿಮಗೆ? ಎಲ್ಲೈತಿ ನೋಟಿಸ್? ಏನು ಹೊರಗೆ ಬಿಡಲ್ಲ ಅಂತ ಹೇಳಿರೇನ್ರಿ? ಎಲ್ಲೈತ್ರಿ? ನೋಟಿಸ್ ತಗೊಳ್ಳ ಅಂತಲ್ಲ, ನಮ್ಮ ಪ್ರಶ್ನೆ. ನೋಟಿಸ್ ಕೊಟ್ಟಲ್ಲ, ರೆಫ್ಯೂಸ್ ಮಾಡೋದು ಎಂಡರ್ಸ್ಮೆಂಟ್ ಆಯ್ತಾ? ಎಲ್ಲೈತಿ ಎಂಡರ್ಸ್ಮೆಂಟ್ ಏನಿದೆ? ಸರ್ ರೆಫ್ಯೂಸ್ ಮಾಡಿರ್ಬೇಕೇನಿದೆ ಏನ್ ನೋಟಿಸ್? ಸರ್ ವಾಟ್ಸ್ಆಪ್ ನಲ್ಲಿ ಜಾರಿ ಮಾಡಿರ್ತಕ್ಕಂಥದ್ದಲ್ಲ, ವಾಟ್ಸ್ಆಪ್ ನಲ್ಲಿ ಗ್ರೀನ್ ಮಾರ್ಕ್ ಇದೆಯಾ ಸರ್? ನನ್ನ ಪ್ರಶ್ನೆ ಅಲ್ಲ, ವಾಟ್ಸ್ಆಪ್ ನಲ್ಲಿ ಅವ್ರು ನೋಡಿ ಗ್ರೀನ್ ಮಾರ್ಕ್ ಇದೆಯಾ ಸರ್? 144 ಆದೇಶ ತೋರಿಸಿ ಸರ್. ನೀವು ಬಾಯಿ ಮತ್ತೆ ಹೇಳೋದಲ್ಲ, ಆದೇಶ ತೋರಿಸಿ. ಯಾರಿಗೆ ತೋರಿಸಿರಿ ನೀವು? ಅಲ್ಲ ನೀವು ಯಾರಿಗೆ ತೋರಿಸಿರಿ ಸರ್? ಕಾಪಿ ಕೊಡೋದಲ್ಲ ಸರ್, ನಾವು ಈಗ ಕೊಡೋದಲ್ಲ ಸರ್. ಇದೆಲ್ಲ ಬೇಡ. ಆಡಳಿತಾಧಿಕಾರಿ ನಾವು ಮಾಡಿದ್ದೀವಿ. ನೋಡ್ರಿ ಇನ್ಸ್ಪೆಕ್ಟರ್, ಏನ್ ವಿಷಯ ಹೇಳಿ, ಸ್ಪಷ್ಟವಾಗಿ ಹೇಳಿ. ಏನ್ ಹೇಳಿ? ಯಾಕೆ ಬಿಡಲ್ಲ ಹೋದವ್ರನ್ನ? ಮೀಟಿಂಗ್ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಕೊಳ್ರಿ, ಗನ್ ಹಿಡ್ಕೊಂಡು. ನೀವು ಪ್ರೈವೇಟ್ ಪ್ರಾಪರ್ಟಿನ ಬ್ಲಾಕ್ ಮಾಡಕ್ಕೆ ಅವಕಾಶ ಇಲ್ಲ. ಇದು ನಮ್ಮ ಸ್ವತ್ತು. ಒಂದ್ ನಿಮಿಷ, ಅವ್ರಿಗೆ ನೀವು ದಯಮಾಡಿ ಬರ್ತೇವೆ. ನನಗೆ ಪ್ರೊಟೆಕ್ಷನ್ ಬೇಕು. ಅವರೆಲ್ಲರೂ ಒಂದು, ನಾನು ಒಬ್ಬನೇ ಒಂದು. ಇಲ್ಲ ನಿಮ್ದಲ್ಲ, ನನ್ನ ಸಮಾಜ ಐತಿ. ನಿಮ್ಮಂತ ಒಂದೇನ್ ಮಾಡೋಣ ಸಮಾಜ ಐತ್ರಿ, ನನ್ ಸಮಾಜ ಐತಿ. ನನ್ನಿಂದೆ ಬಾಬಣ್ಣರ ಒಂದ್ ನಿಮಿಷ ನೋಡ್ರಿ. ಈಗ ಅವ್ರ ಪರವಾಗಿ ಎಲ್ಲರೂ ನೀವು ರಕ್ಷಣೆ ಕೊಡಕಂತ ಬಂದಿರಿ. ಇವ್ರು ಹೆಂಗ್ ನೀವು ರಕ್ಷಣೆ ಕೊಡ್ತಾರೆ? ನಿಮ್ಗೆ ನಾವು ಹೆಂಗ್ ನಂಬಬೇಕು? ನಮ್ಮ ಅಜ್ಜರ ಗುಡಿ ಐತಿ. ಕೊಡ್ರಿ, ನಾವು ಹೋಗೋದೇ ಇಲ್ಲ, ಹೋಗೋದೇ ಇಲ್ಲ. ನಾನು ಹೋಗಲ್ಲ, ಟ್ರಸ್ಟಿನೂ ಹೋಗಲ್ಲ. ಇಲ್ಲ ಕುಂದ್ರಿ.